ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇನ್ನೇನು ನಂದು ಕಾಲಿನ ನೋವೆಲ್ಲ ಫುಲ್ ವಾಸಿಯಾಗಿದೆ ಸ್ನೇಹಿತರೆ. ಅಂದರೆ ಕಂಪ್ಲೀಟ್ 100% ಆಗಿಲ್ಲ, ಒಂದು ಸ್ವಲ್ಪ ಇದೆ ಪೇನು. ಅಷ್ಟು ಬೇಗ ಹೋಗಲ್ಲ ಅಂತ ಅನ್ಕೊಂತಾ ಇದ್ದೀನಿ. ಎಷ್ಟೊಂದು 90% ಹೋಗಿದೆ ನನ್ನ ಕಾಲು ನೋವು ಇವಾಗ. ಇಲ್ಲ, ಆ್ಯಕ್ಚುಲಿ 90% ಹೋಗಿದೆ ಸ್ನೇಹಿತರೆ. ಯಾಕಂದರೆ ಈ ಕುಂಟದ ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಅದು ನೋಡ್ತಾ ಇದೆ, ಕುಂಟದಂತೂ ಕಮ್ಮಿ ಆಗಿದೆ. ಈ ಕುಂಟದಂತೂ ಕಮ್ಮಿ ಆಗಿದೆ ಸ್ನೇಹಿತರೆ. ಅದನ್ನು ಒಂದು ಸ್ವಲ್ಪ ಲೈಟ್ ಆಗಿದೆ. ನನ್ನ ಕಾಲು ಎತ್ತಬೇಕಾದ್ರೆ ಒಂಚೂರು ನೋವಾಗ್ತಾ ಇದೆ. ಅದನ್ನು ಏನಿಲ್ಲ, ಒಂದು 3-4 ದಿವಸ ಅದನ್ನು ಫುಲ್ ಹೋಗ್ಬಿಡುತ್ತೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಅದಕ್ಕೆ ಹುಷಾರಾಗಿದೆ ಅಂತ ಅನ್ಕೊಂಡು ಸ್ನೇಹಿತರೆ ಇವತ್ತು ನಾವು ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ಯಾಕಂತಂದ್ರೆ ನೀವೆಲ್ಲ ಮುಂಚೆ ಬ್ಲಾಗ್ಸೆಲ್ಲ ನೋಡಿದ್ರೆ ಗಣಪತಿದೆಲ್ಲ ಮುಗೀತು, ನನ್ನ ಕೆಲಸದ್ದು ಮುಗೀತು, ಅದ್ರ ಜೊತೆ ನಾನು ಬಿದ್ದು ಒಂದು ದೊಡ್ಡ ಟ್ರಾಜಿಡಿನ ಆಗೋಯ್ತು. ಇವಾಗ ಸ್ನೇಹಿತರೆ ನಮ್ಮ ಮನೆಯದು ಕೆಲಸ ಇದೆ, ಒಂದು ಸ್ವಲ್ಪ ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ಕಾರ್ ಕೂತ್ಕೊಂಡ್ಬಿಟ್ಟು ಹೇಳ್ತೀನಿ. ನೋಡಿ, ನಮ್ಮ ಅಮ್ಮನ ಇಲ್ಲೇ ಕೂತಾರೆ. ಏನವ ಎಷ್ಟು ದಿವಸ ಬರ್ತಾ ಇರೋ ಬ್ಲಾಗಲ್ಲಿ ಭಾಳ ನಮ್ಮ ಮನೇಲೆ ಬ್ಲಾಗ್ ಮಾಡಿ ನನಗೆ ಅಂತ ಅನಿಸ್ತದೆ. ಎಷ್ಟೊಂದು ದಿವಸ ಆಯ್ತಲ್ಲ ಬ್ಲಾಗ್ ಸ್ಟಾರ್ಟ್ ಮಾಡಿ, ಭಾಳ ದಿನ ಆಯ್ತಲ್ಲ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸ್ನೇಹಿತರೆ ಇವತ್ತು ನಾವು ಫುಲ್ ಬ್ಲಾಗ್ ಮನೇಲೆ ಮಾಡೋದಿದ್ದೆ. ಮತ್ತೆ ಆಮೇಲೆ ಪೂಜೆ ಹೇಳಿದ್ದು ಹೆಂಗಿದ್ರೆ ನಾವು ಆಚೆ ಕಡೆ ಹೋಗ್ತಾ ಇದೀವಿ, ಅದನ್ನೆಲ್ಲ ಬ್ಲಾಗ್ ಮಾಡ್ಬಿಟ್ಟು ತೋರ್ಸೋಣ. ನಾವ್ ಎಲ್ಲಿ ಹೋಗ್ತೀವಿ ಅಂತ ನೀವು ಕಾರ್ ಕೂತ್ಕೊಂಡ್ಬಿಟ್ಟು ಹೇಳ್ತೀನಿ ಸ್ನೇಹಿತರೆ. ಫಸ್ಟ್ ಇಂದ ಹೊರಡೋಣ. ಆಕ್ಚುಲಿ ಹೌದಲ್ವಾ, ನೋಡಿಲೆ ಖುಷಿನೂ ಕೂಡ ವೈಟ್ ಹಾಕ್ತಿದ್ದಾಳೆ. ಅವ್ರ ಅಮ್ಮ ವೈಟ್, ನಮ್ಮಮ್ಮ ವೈಟ್. ಏನ್ ರೀಸನ್? ಇವತ್ತು ಡೇ 1 ನವರಾತ್ರಿ ಡೇ ಸ್ಟಾರ್ಟ್. ಓ ಕರ್ಮ, ಏನ್ ಹೇಳ್ತಾರೆ, ನಾನು ಏನೋ ಹೇಳ್ತಾರೆ ಅಂತ ಅನ್ಕೊಂತ ಇದೀನಿ. ಸೊ ಇವಾಗ ಏನ್ ಕಲರ್ ಕೋಡಿಂಗ್ ನವರಾತ್ರಿ ಇವತ್ತು ಶೈಲಪುತ್ರಿ ದೇವಿದು. ಸೊ ಅದಕ್ಕೆ ಬೆಳ್ಳಗೆ ಹಾಕಬೇಕಾ? ವೈಟ್ ಸೀರೆ ನಾವೆಲ್ಲ ಮಾಡಲ್ಲ, ಚೂಡಿದಾರು. ಇದು ನನಗೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ, ಇವಾಗ ಗೊತ್ತಾಯ್ತು. ಆಕ್ಚುಲಿ ಹೋದ ವರ್ಷ ಹಿಂಗೆ ಮಾಡಿದ್ರು ಕಾಣೋದಲ್ವ, ಒಂದೊಂದ್ ದಿನ ಒಂದೊಂದ್ ತರ ಕಲರ್ ಅನ್ಕೊಂಡು ಆರೆಂಜ್ ನೀವು ಇವ್ರೇನ ಮಾಡ್ತಾರೆ ನವರಾತ್ರಿ ನೋಡೋಣ. ಎಲ್ರು ಆ ಸೀರೆ ಹಾಕೊಂಡು ಸ್ವಲ್ಪ ಆರತಿ ಮಾಡ್ಬಿಟ್ಟು ಫೋಟೋಸ್ ಎಲ್ಲ ತಗೊಂಡ್ತೀವಿ. ಮಾಡ್ಲಿ ಏನ್ ಮಾಡ್ತಾರೆ ಮಾಡ್ಲಿ. ಸೊ ನಾವು ನಮ್ ಕೆಲಸ ಮಾಡೋಣ ಇವಾಗ. ಮುಂದ್ರನೇ ಸ್ನೇಹಿತರ ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲ ಹೋಗ್ತಾ ಅಂತ ಕಾರ್ ಕೂತ್ಕೊಂಡ್ಬಿಟ್ಟು ಹೇಳ್ತೀನಿ. ಆಗ ಇನ್ನೊಂಚೂರೆಲ್ಲ ಮಾತಾಡೋದಿದೆ. ಕಾರಲ್ಲಿ ಹೋಗ್ತಾ ಮಾತಾಡೋಣ. ಬನ್ನಿ ಸ್ನೇಹಿತರೆ, ಹೊರಡೋಣ. ನೋ ನಾವು ರೆಡ್ಡಲ್ಲೇ ಇರ್ತೀವಿ. ನಾವು ರೆಡ್ಡಲ್ಲೇ ಚೆನ್ನಾಗಿದೆ. ಇವತ್ತೇ ನಾವು ರೆಡ್ಡಲ್ಲೇ ಇರ್ಬೋದು. ಇವತ್ತೇ ಚೆನ್ನಾಗಿದೆ ನಾವು. ಸೊ ನೋಡಿ ಸ್ನೇಹಿತರೆ, ನಾವು ಹೊರಟ್ವಿ. ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮಗೆ ಕಾರ್ ಕೂತ್ಕೊಂಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ. ಎಲ್ಲಿ ಹೋಗ್ತಾ ಇದೀವಿ ಪೂಜಾ ಇವಾಗ? ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಅಂತ ಒಂದು ಇದೆ ಸ್ನೇಹಿತರೆ. ಹೆಂಗೆ ಅಂದ್ರೆ ಈ ಬಿಗ್ ಬಜಾರ್, ಮೋರ್ ಇದೆಲ್ಲ ಇರುತ್ತಲ್ಲ, ಅದೇ ತರ ಇದು ಒಂಥರ ದೊಡ್ಡ ಸ್ಕೇಲ್ ಅಲ್ಲಿ. ಈ ಡಿಮಾರ್ಟ್ ಇದೆ ನೋಡಿ, ಡಿಮಾರ್ಟ್ ಇವಾಗ ಬಂದಿದೆ. ಆಕ್ಚುಲಿ ಮುಂಚೆ ಇರಲಿಲ್ಲ ಇದು ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಅನ್ನೋದು. ಹೇಗೆ ಅಂತಂದ್ರೆ ಸ್ನೇಹಿತರೆ, ನಾವು ನಮ್ಮ ಮನೆ ಎಲ್ಲ ಗ್ರಾಸರಿ ಆಯ್ತು, ಎಲ್ಲ ಸಾಮಾನು ಆಯ್ತು, ಅದನ್ನೆಲ್ಲ ಶಾಪಿಂಗ್ ಮಾಡ್ಬೋದು ಆ ಜಾಗದಲ್ಲಿ. ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಇನ್ ಡೀಟೇಲ್ ಆಗಿ ತೋರಿಸ್ತೀನಂತೆ. ಅದೇ ರೀತಿ ಅಲ್ಲಿ ಯಾರಾದ್ರೂ ಮ್ಯಾನೇಜರ್ ಯಾರಾದ್ರೂ ಸಿಕ್ಕರೆ ಅವ್ರಿಗೂ ಅಂತ ಮಾತಾಡ್ಸೋಕೆ ಟ್ರೈ ಮಾಡೋಣ. ಯಾಕಂದ್ರೆ ಅವರು ಪರ್ಮಿಷನ್ ಕೊಡ್ತಾರಿಲ್ಲ ನಂಗೆ ಅದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಪೂಜಾ ಏನಂತಂದ್ರೆ ಪರ್ಮಿಷನ್ ಕೇಳೋದೇ ಬೇಡ, ಹಂಗೆ ವಿಡಿಯೋ ಮಾಡೋಣ, ಮೊಬೈಲ್ ವಿಡಿಯೋ ಮಾಡೋಣ ಅಂತ ಹೇಳ್ತಾರೆ. ನಿಮ್ಗೆ ತೋರಿಸ್ತೀನಿ. ಬೇಸಿಕ್ಲಿ ಒಂದು ಗೋಡೌನ್ ತರ ಹೇಳ್ಬೋದು ನಿಮ್ಗೆ. ಹೆಂಗೆ ಅಂತಂದ್ರೆ ಎಲ್ಲ ಒಂಥರ ಮಿಕ್ಸ್. ನಿಮ್ಗೆ ಅಲ್ಲಿ ಹೋದ್ಮೇಲೆ ಡೀಟೇಲ್ ತೋರಿಸ್ತೀನಿ ಅಂತ ಹೇಗೆ ಅಂತ. ಎಲ್ಲರಿಗೂ ಆಕ್ಸೆಸ್ ಇರಲ್ಲ ಅಲ್ಲಿ. ಎಲ್ರಿಗೂ ಆಕ್ಸೆಸ್ ಇರಲ್ಲ. ಕಮಿಂಗ್ ಬ್ಯಾಕ್ ಟು ವಿಷಯ, ಅದೇ ನಾನು ಹೇಳ್ತಾ ಇದ್ದೆ ನಿಮ್ಗೆ. ಎಲ್ರಿಗೂ ನಾವು ಹೊರಗಡೆ ಬಿಡೋದಿಲ್ಲ ಮೆಟ್ರೋ ಅಲ್ಲಿ. ಸೊ ಅದಕ್ಕೊಂದು ಮೆಂಬರ್ಶಿಪ್ ಕಾರ್ಡ್ ಅಂತ ಇರುತ್ತೆ. ಆ ಕಾರ್ಡ್ ಮಾಡಿಸ್ಕೊಬೇಕಾಗತ್ತೆ. ಆ ಕಾರ್ಡನ್ನು ಕೂಡ ಎಲ್ರಿಗೂ ಸಿಗೋದಿಲ್ಲ. ಬಿಸ್ನೆಸ್ ಯಾರ್ದು ಇರುತ್ತಲ್ಲ ಅವರಿಗೆ ಬೇಸಿಕ್ಲಿ ಇದು ಇಲ್ಲಿ ಶಾಪಿಂಗ್ ಮಾಡಕ್ಕೆ ಅಂತ. ಅಂದ್ರೆ ನೀವು ಜನರಲ್ ಸ್ಟೋರ್, ನಿಮ್ಮ ಹತ್ರ ಎಲ್ಲ ಜನರಲ್ ಸ್ಟೋರ್ ಇರುತ್ತಲ್ಲ, ಪ್ರೊವಿಷನಲ್ ಸ್ಟೋರ್ ಎಲ್ಲ, ಅಲ್ಲಿ ಸಿಗೋ ಎಲ್ಲಾ ಸಾಮಾನುಗಳನ್ನು ಕೂಡ, ಅಂದ್ರೆ ಮ್ಯಾಕ್ಸಿಮಮ್ ಸಾಮಾನುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಒಬ್ಬರು ಅಂಗಡಿಗರು ಈ ತರ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿಗೆ ಹೋಗ್ಬಿಟ್ಟು ಅಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಒಂದು ರಿನ್ ಸೋಪ್ ಅಂತ ಇಟ್ಕೊಳ್ಳಿ, 5 ರೂಪಾಯಿಗೆ ಒಂದು ರಿನ್ ಸೋಪ್ ಸಿಗ್ತಾ ಇತ್ತು ಅಂದ್ರೆ, ಸುಮ್ಮನೆ ಒಂದು ಎಕ್ಸಾಂಪಲ್, ಅಲ್ಲಿ ನಿಮ್ಗೆ 4 ರೂಪಾಯಿಗೆ ಸಿಗುತ್ತೆ. ಸೊ ಒಂದು 50 ಸೋಪ್ 100 ಸೋಪ್ ಹಿಂಗ್ ತಗೊಂಡಾಗ ಎಷ್ಟು ಡಿಫ್ರೆನ್ಸ್ ಬೀಳುತ್ತೆ ನೀವು ಲೆಕ್ಕ ಹಾಕಿ. ಅದೇನ್ ಡಿಫ್ರೆನ್ಸ್ ಬೀಳುತ್ತಲ್ಲ ಅದೇ ಅಮೌಂಟ್ ಪ್ರಾಫಿಟ್ ಆಗಿ ಸಿಗುತ್ತೆ ಅಂಗಡಿಯವರಿಗೆ. ಸೊ ನಾವು ಮನೆಯವ್ರ ಶಾಪಿಂಗ್ ಮಾಡೋದು ನಮಗೂ ಕೂಡ ತುಂಬಾ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ಬಿಲ್ ಆಗ್ಬಿಡೋದು ಒಂದೊಂದ್ಸಲ. ನಾವ್ ಅದಕ್ಕೆ ಏನ್ ಮಾಡ್ತೀವಿ ನಾವೆಲ್ಲ ಅಂದ್ರೆ ಅಲ್ಲಿ ತಗೊಂಡಿದ್ದು ಒಂದು 3-4 ತಿಂಗಳು ಬರುತ್ತೆ ಸಾಮಾನು. ಸೊ ಇನ್ನು ಡೈರೆಕ್ಟ್ ಗೆ ನಿಮ್ಮ ಭೇಟಿ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ.
ಎಂಟ್ರಿ ಕೊಟ್ಟಾಯ್ತು. ಇವಾಗ ನೋಡಿ ಈ ತರ ಕಾರ್ಡ್ ಇರುತ್ತೆ ಸ್ನೇಹಿತರೆ, ಈ ತರ ಕಾರ್ಡ್ ಇದ್ರೆ ಮಾತ್ರ ಒಳಗಡೆ ಹೋಗ್ಬೋದು ನಾವು. ಇದು ಒಂದು ಮೆಂಬರ್ಶಿಪ್ ಕಾರ್ಡ್ ಇದೆ ನೋಡಿ, ಹತ್ರದಿಂದ ತೋರಿಸ್ತೀನಿ, ಅದ್ರಲ್ಲಿ ನನ್ನ ಫೋಟೋ ಇದೆ. ಸೊ ಇದು ಹೇಗೆ ಸಿಗುತ್ತೆ ಅಂದರೆ ಬಿಸ್ನೆಸ್ ಯಾರ್ಯಾರು ಇರುತ್ತಲ್ಲ ಅವ್ರದ್ದು GST ಪೇಪರ್ಸು ಅದನ್ನೆಲ್ಲ ಕೊಟ್ಟು ಈ ಕಾರ್ಡನ್ನು ಮಾಡ್ಕೊಡ್ತಾರೆ, ಮೆಂಬರ್ಶಿಪ್ ಕಾರ್ಡ್ನ ಅವರು. ಒಬ್ಬರು ಒಂದು ಕಾರ್ಡ್ ಮಾಡಿಕೊಂಡ್ರೆ ಅವ್ರ ಕೆಳಗಡೆ ಇನ್ನೂ 5 ಜನ ಕಾರ್ಡ್ ಮಾಡ್ಕೊಬೋದು, 5 ಜನ 3 ಜನ ಕಾರ್ಡ್ ಮಾಡ್ಕೊಬೋದು, ಆ ಥರ ಆಪ್ಷನ್ ಇರುತ್ತೆ. ಸೊ ನಾನು ಇವಾಗ ನಂದು ಬಿಸ್ನೆಸ್ ಇಂದ ಕಾರ್ಡ್ ಮಾಡ್ಕೊಂಡಿಲ್ಲ, ನನ್ನ ಫ್ರೆಂಡಿಂದ ಒಂದು ಬಿಸ್ನೆಸ್ ಇತ್ತು, ಆ ಬಿಸ್ನೆಸ್ ಕಾರ್ಡ್ ಮೇಲೆ ನಾನು ಏನ್ ಮಾಡಿದೀನಿ ಅಂತಂದ್ರೆ ನಂದೊಂದು ಕಾರ್ಡ್ ಮಾಡಿಸ್ಕೊಂಡಿದ್ದೀನಿ. ಸೊ ಅವ್ನ ಕೆಳಗಡೆ 5 ಜನ ಇರ್ತಾರೆ. ಸೊ ಆ ಥರ ನಂದೊಂದು ಕಾರ್ಡ್ ಇದೆ, ಈ ಕಾರ್ಡ್ ಇದ್ರೆ ಮಾತ್ರ ಒಳಗಡೆ ಎಂಟ್ರಿ ಸಿಗುತ್ತೆ. ಸೊ ಬನ್ನಿ ಮೇಲೋಗೋಣ, ಮೇಲೋಗ್ಬಿಟ್ಟು ಯಾವ ಥರ ಅಂತ ನೋಡೋಣ. ಈ ಲಿಫ್ಟ್ ಎಷ್ಟು ದೊಡ್ಡದಿದೆ ತೋರಿಸ್ರಿ. ದುಬೈಲಿ ಇದ್ದಿದ್ದು ಲಿಫ್ಟ್ ತರ ಇದೆ. ಚಲೋ ಇದು ಸ್ಟೇನ್ಲೆಸ್ ಸ್ಟೀಲ್ ಅಲ್ವಾ? ಸ್ಟೇನ್ಲೆಸ್ ಸ್ಟೀಲ್. ಅದು 2 ಲೀಟರ್ ಕಾಮನ್ ಅಲ್ವಾ? ಎರಡಕ್ಕೂ ಕಾಮನ್ ಲಿಟ್ಟು. ಇದ್ರ ಪ್ರೈಸ್ ಎಷ್ಟು? 1899 ಅಲ್ಲ MRP ಎಷ್ಟು ಇದ್ರದ್ದು? 5399 ಇದೆ. ಸೇಮ್ ಬ್ರ್ಯಾಂಡ್ ಅದು. 1896 ಅದು. ಇದು 1699. What did you buy? Show, what did you buy? Water. ರಾಜ್ಮಾ ಇದೆ ಬೇಕಾ? ರಾಜ್ಮಾ ಬೇಕು. What do you want to drink? Open it. Take something for me. For me. For you. No, and for me, yeah. ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಆಕ್ಚುಲಿ ಒಳಗಡೆ ಟೈಮ್ ಎಷ್ಟು ಗೊತ್ತಾ ಇವಾಗ? 4 ಗಂಟೆ ನೋಡಿ, ನಾವು ಒಳಗಡೆ ಬಂದಿದ್ದು ಎಷ್ಟೊತ್ತಿಗೆ? ಟೈಮ್ ನೋಡಿಲ್ಲ. 12:30 1 o'clock ಒಳಗಡೆ ಬಂದ್ವಿ. 3 hour ಆಯ್ತು ಸ್ನೇಹಿತರೆ ಶಾಪಿಂಗ್ ಮಾಡ್ತಾ ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡಿಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲೂ ವಿಡಿಯೋ ಮಾಡ್ತಾ ಇಲ್ಲ. ಮೆಟ್ರೋ ಅಲ್ಲಿ ಹಿಂದ್ಗಡೆ ನೋಡ್ಬಂದಿವಿ, ನಮ್ಮ ಕಾಲಿಗೆ ನಿಂತ್ಕೊಂಡಿದ್ವಿ ನೋಡಿ. ಫುಲ್ ಶಾಪಿಂಗ್ ಆಯ್ತು ನಮ್ದು ಇವಾಗ. ಸೊ ಕಾಲು ಕೈ ಎಲ್ಲ ಮಾತಾಡ್ತಾ ಇದ್ದಾವೆ. ಇವಾಗ ನಾವು ಮಾತಾಡ್ತಿಲ್ಲ, ಕಾಲು ಕೈ ಹೋಗ್ತದೆ. ಸಿಕ್ಕಾಪಟ್ಟೆ ದೊಡ್ಡದು ಸ್ನೇಹಿತರೆ ಮೆಟ್ರೋ. ಬಟ್ ಏನು ಮಾಡ್ತೀವಿ, ಅನ್ಫಾರ್ಚುನೇಟ್ಲಿ ನಿಮ್ಗೆ ಏನು ತೋರ್ಸೋಕ್ಕಾಗ್ತಾ ಇಲ್ಲ. ಬಟ್ ಅಷ್ಟೋ ಮಾಡಿದೀವಿ. ಅಷ್ಟೋ ಒಂದು ಸ್ವಲ್ಪ ವಿಡಿಯೋ ಮಾಡಿದಾಳೆ ಪೂಜಾ. ಇವಾಗ ಏನು ಪೂಜಾ ಮಾಡೋಣ ನೋಡಿ. ಪೂಜೆ ಮಾಡೋಣ. ಓಕೆ, ಟೇಕ್. ಸೊ ಇದು ನೀವು ತಿನ್ಕೊಂಡ್ಬಿಟ್ಟು ಕಾರಲ್ಲಿ ಹೋಗ್ತಾ ಸಿಗೋಣ. ಅವಾಗ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ಇಲ್ಲಿ ವಿಡಿಯೋ ಮಾಡ್ತಿರೋದು ಕೂಡ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಹನ್ನೊಂದುವರೆಗೆ ಬಿಟ್ಟಿದ್ವಲ್ಲ ಮನೆ. 2 ಗಂಟೆ 2:30 ತನಕ ಬಂದು ಮನೇಲಿ ಬಂದು ಊಟ ಮಾಡೋಣ ಅಂತ ಎಲ್ಲ ಮನೇಲಿ ಅಡುಗೆ ಮಾಡಿ ಬಂದಿರೋ ಪೂಜಾ. ಇಲ್ಲಿ ನೋಡಿದ್ರೆ 4 ಗಂಟೆ ಆದ್ರೂ ಇಲ್ಲೇ ಇದೀವಿ. ಇಲ್ಲಿಂದ ಮನೆ ಹೋಗಿ 1 hour 2 hours ಬೇಕು ಆ್ಯಕ್ಚುಲಿ. ಯಾಕಂತಂದರೆ ಟೈಮ್ ನೋಡಿ ಸ್ನೇಹಿತರೆ, ಅವಾಗ ನಿಮಗೆ ತೋರಿಸ್ದಂಗೆ ಇವಾಗ 4 ಆಗ್ಬಿಟ್ಟಿದೆ. ಇನ್ನು ಫುಲ್ ಟ್ರಾಫಿಕ್, ಇವಾಗ ಟ್ರಾಫಿಕ್ ಜಾಮ್ ಸಿಗಾಕೊಂತೀವಿ. ಆಫ್ ಮಾಡಿ ವಿಡಿಯೋ ಹೆಂಗೆ ಹೇಳ್ತಾಳೆ ನೋಡಿ ಸ್ನೇಹಿತರು ಪೂಜಾ.
ಆಯ್ತಾ ಶಾಪಿಂಗ್? Yes. ಯು ಲೈಕ್ ದಿಸ್ ಪ್ಲೇಸ್? Yes. ಏನೇನು ಶಾಪಿಂಗ್ ಮಾಡಿದೆ? Toys. ಇನ್ನ ನಿಂತ್ಕೋ ಕರೆಕ್ಟಾಗಿ. ಟಾಯ್ಸ್ ತಗೊಂಡ? ಇಲ್ಲಿ ಬಂದು ಟಾಯ್ಸ್ ತಗೊಂಡ? ಹಾಂ ಬಾಯ್ಲಿ. ಇವಳು ಇಲ್ಲಿ ಬಂದರೂ ಟಾಯ್ಸ್ ಶಾಪಿಂಗ್ ಮಾಡೋದು ಬಿಟ್ಟಿಲ್ಲ ನೋಡಿ ಸ್ನೇಹಿತರೆ. ಏನು ತಗೊಂಡೆ? ಏನಿದು? ಡಾಕ್ಟರಾ ನರ್ಸಾ? ಅಳಿಯ ಡಾಕ್ಟರ್. ಸೊ ಇವಾಗ ಡಾಕ್ಟರ್ ಆಡ್ಬೇಕಾ? Which floor? Three floor. ಅಬ್ಬಾ ಫೈನಲಿ ಮೆಟ್ರೋ ಶಾಪಿಂಗ್ ಮುಗಿತು ನೋಡಿ ಸ್ನೇಹಿತರೆ. ಫುಲ್ ಟ್ರಾಲಿ ತುಂಬ್ಕೊಂಡ್ಬಿಟ್ಟಿದೆ. ಇವಾಗ ನಾವು ತಗೊಂಡಿದ್ದು ಸಾಮಾನೆಲ್ಲ ಒಂದು 3 ತಿಂಗಳು ಬರುತ್ತೆ ಸ್ನೇಹಿತರೆ. ಇವಾಗ ಬಟ್ ಏನ್ ಮಾಡ್ತೀವಿ, ಅನ್ಭವ ಒಳಗಡೆ ಎಲ್ಲ ತೋರ್ಸಕ್ಕಾಗಲಿಲ್ಲ. ನಾವು MRP ಎಲ್ಲ ತೋರಿಸ್ತೀವಿ ಅಂತ ಅನ್ಕೊಂಡ್ಬಿಟ್ಟು ಅವರು ಆ ಥರ ನಮ್ಗೆ ವಿಡಿಯೋ ಮಾಡಕ್ ಬಿಟ್ಟಿಲ್ಲ. ಅವ್ರನ್ನ ತೋರಿಸಬಾರ್ದು ಅಂತ ಆಕ್ಚುಲಿ ಅಲೋಡಿಲ್ವಂತೆ ಅದು. ಏನೋ ಅವರು ಪ್ರೈವಸಿ ರೀಸನ್ಸ್ ಇರ್ತವೆ. ಪ್ರೈವಸಿ ರೀಸನ್ಸ್ ಇರುತ್ತೆ. ನಾವೇನು ಪಾಪ ಅವ್ರಿಗೆ ತೋರ್ಸ್ ಮಾಡೋಕ್ಕಾಗಲ್ಲ. ಅಂದ್ರೂ ನಾವು ಸುಮ್ಮನೆ ಓಡಾಡೋದು ಮಾಡೋದು ಅದು ವಿಡಿಯೋ ಮಾಡ್ಕೊಂಡಿದ್ದೀವಿ. ಅದರಿಂದ ಏನೋ ಈಗ ಅಭ್ಯಂತರ ಇಲ್ಲ ಅಂತ ಅನ್ಕೊಂಡಿದ್ದೀವಿ ನಾವು. ಮೇನ್ ಪ್ರೈಸಸ್ ಅದೆಲ್ಲ ತೋರಿಸ್ಬಾರ್ದಲ್ಲ. ತೋರಿಸಬಾರ್ದು ಅಂತ ಹೇಳ್ತಾರೆ. ಬಟ್ ಮನೆ ಹೋಗೋಣ ಬನ್ನಿ. ಮನೆ ಹೋಗಿ ನಾನು ಲೆಕ್ಕ ತೋರಿಸಿ. ಲೆಕ್ಕ ತೋರಿಸ್ತೀನಿ ನಿಮಗೆ. ಎಷ್ಟಾಗೈತೆ, ಏನು ಎಷ್ಟು ತೊಗೊಂಡಿದ್ದೀವಿ, ಎಷ್ಟು ಪೇ ಮಾಡಿದ್ದೀವಿ, ಬಿಲ್ ಎಷ್ಟಾಗೈತೆ ಅಂತ ಬನ್ನಿ ಡೈರೆಕ್ಟ್ ಮನೆ ಹೋಗಿ. ಓಕೆ ನಾನು ಮುಂಚೆ ಹೇಳಿದ್ಯಾ ಆಲ್ರೆಡಿ. ತಳ್ಳೋಕ್ಕಾಗ್ತಿಲ್ಲ, ಎಷ್ಟು ಹೆವಿ ಇದೆ. ಪುಷ್ ಮಾಡ ಮೂವ್. ಅಲ್ಲ ಈ ಟ್ರಾಲಿಗಳು ನಮ್ಮ ಮಾತೇ ಕೇಳಲ್ಲ ಅಂತೀನಿ. ಖಾಲಿ ಇದ್ದಾಗ ಅಷ್ಟೇ ನಮ್ಮ ಮಾತು ಕೇಳ್ತವೆ. ನೋಡಿ ಇದು ಎಷ್ಟು ದೊಡ್ಡದಾಗಿ ಪಾರ್ಕಿಂಗ್ ಇದೆ. ಸೊ ಎಷ್ಟು ಜನ ಬಂದರೂ ನೋ ಪ್ರಾಬ್ಲಮ್ ಪಾರ್ಕಿಂಗಿಗೆ. ಥ್ಯಾಂಕ್ ಯು ಭಯ್ಯ. ಆಯ್ತಾ? ಆಯ್ತಪ್ಪ ಫೈನಲಿ. ಕುಂಟ್ಕೊಂಡು ನನಗೆ ಕಾಲು ಸ್ನೇಹಿತರೆ ಮತ್ತೆ ಕಾಲು ನೋವು ಕಟ್ಟಾಗ್ಬಿಟ್ಟಿದೆ. ಯಾಕಂದ್ರೆ ಎಷ್ಟೊತ್ತಾಗಿ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಲಾಸ್ಟ್ ನಾನು ಈಗ ಮಾತಾಡಿದಾಗ ಎಷ್ಟೊತ್ತಿಗೆ ಕೂತ್ಕೊಂಡಾಗ 4 ಗಂಟೆ 4:15 ಆಗಿತ್ತು. ಇವಾಗ ನೋಡಿ ಸ್ನೇಹಿತರೆ 6:30 ಆಗ್ತದೆ ಟೈಮು. 5:30 ರೀ. 5:30ನಾ? ಹಾಂ ಕರೆಕ್ಟ್ 5:30 ಆಗ್ತದೆ ಟೈಮು. ಅಲ್ಲಿಂದ ಬಿಲ್ಲಿಂಗ್ ಕೌಂಟರ್ ಬರ್ಸೋತ್ತಿಗೆ 1 ಅವರ್ ಮತ್ತೆ. ಯಾಕಂದ್ರೆ ಮತ್ತೆ ಒಂದು ಸ್ವಲ್ಪ ಸಾಮಾನೆಲ್ಲ ಆ್ಯಡ್ ಆಯ್ತು ದಾರಿಯಲ್ಲಿ. ಅದರೆಲ್ಲ ಹಾಕ್ಸ್ಕೊಂಡು ಬಂದ್ವಿ. ಏನಂತ ಮಾಡಿ ಹೆಂಗ್ ಹೋಗ್ತಾ ಇದೀವಿ ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಅದನ್ನೇ ಒಂದು ತಿಂಗಳಿಂದ ಪೆಂಡಿಂಗ್ ಇತ್ತು. ಹೋಗೋಣ 1 ಮಂತ್ ಅಲ್ಲ ಆಕ್ಚುಲಿ 2 ಮಂತ್ ಇಂದ ಪೆಂಡಿಂಗ್ ಇತ್ತು. ನಿಮ್ ಕಾಲ್ ಇದಾಗಿದ್ರಿಂದ ಸ್ವಲ್ಪ ಲೇಟ್ ಆಗೋಯ್ತು ಹೋಗಕ್ಕೆ. ಬನ್ನಿ ಸರ್ ಕಾರ್ ಕೂತ್ಕೊಂಡು ಮಾತಾಡೋಣ. ಅಂದ್ರೆ ನಮ್ಮ ಮೇಡಮ್ ಅವರು ಕೈ ಸುಮ್ಮನೆ ಕೂರ್ತಾ ಇರಲಿಲ್ಲ. ಅಲ್ಲಿ ಇಲ್ಲಿ ವಿಡಿಯೋ ಮಾಡ್ತಾ ಇದ್ಲು. ಎಷ್ಟು ಎದ್ಕೊಂಡು ಸಾಯ್ತಾಳ ಅಂದ್ರೆ ವಿಡಿಯೋ ಮಾಡಕ್ಕೆ. ಒಳಗಡೆ ಸಿಕ್ಕಾಕೊಂಡ್ರೆ ನಾನೇ ಸಿಕ್ಕಾಕೊಳ್ಳೋದು. ಮುಖ ನೋಡಬೇಕಾಗಿತ್ತು. ಅಂದ್ರೂ ಏನಂತ ಗೊತ್ತಾಗ್ತಿದ್ರು ಒಳಗಡೆ ಮಜಾ. ಒಬ್ರಿಗೆ ನಾವು ಹಿಂದೆ ಬಿಟ್ಬಿಟ್ಟಿದ್ರು. ಯಾಕಂದ್ರೆ ಫಸ್ಟ್ ಎಂಟ್ರಿ ಹೊಡಿಬೇಕಾದ್ರೆ ನಾವು ಕ್ಯಾಮ್ರಾ ಹಿಡ್ಕೊಂಡು ಒಳಗಡೆ ಹೋಗ್ಬಿಟ್ವಿ. ನಂಗೆ ಅನ್ಸ್ಮಟ್ಟಿಗೆ ಅದೇ ನಾವು ಮಾಡಿದ ತಪ್ಪು ಕಾಣುತ್ತೆ ಪೂಜಾ. ಆಕ್ಚುಲಿ ದೊಡ್ಡ ಸೆಟಪ್ ಇಟ್ಕೊಂಡು ಹೋಗಿದೀವಿ. ಹೋದ ತಕ್ಷಣ ಅವ್ರು ಸ್ಟಾಪ್ ಮಾಡ್ಬಿಟ್ರು ನಮ್ಗೆ. ಅಲ್ಲೇ ಸ್ಟಾಪ್ ಮಾಡ್ಬಿಟ್ರು. ಅಲೋಡಿಲ್ಲ ಕ್ಯಾಮ್ರಾ ವಿಡಿಯೋ ಮಾಡೋದು ಅಲೋಡಿಲ್ಲ ಅಂತ. ಸೊ ಅಲ್ಲೇ ಹೊಟ್ಟಾಯ್ತು ಫುಲ್. ಮೊಬೈಲ್ ಒಂಚೂರು ಚೂರು ಮಾಡ್ಕೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಒಳಗಡೆ ಹೋದ್ವಿ. ಬಟ್ ಒಬ್ಬ ಬಂದ್ಬಿಟ್ಟಿಂದ ನಾವು ಎಷ್ಟು ಸಲ ಪೂಜೆನ ಸ್ಟಾಪ್ ಮಾಡ್ದ ಅಂತಂದ್ರೆ ನಾನು ಮಾಡ್ತಾನೂ ಇರ್ಲಿಲ್ಲ. ಸುಮ್ನೆ ಕೈಯಲ್ಲಿ ಹಿಡ್ಕೊಂಡಿದ್ದೆ. ಅವಾಗ ಬಂದು ಸ್ಟಾಪ್ ಮಾಡ್ತಾ ಇದ್ದ. ಅಲ್ಲ ಅವಾಗ ನಾನಿದ್ದೆ ಆ ಟೈಮಲ್ಲಿ ಕೈಯಲ್ಲಿ ಬಂದು ಸ್ಟಾಪ್ ಮಾಡಿದಾಗ. ಅವ್ನು ಬಂದ್ಬಿಟ್ಟು ಏನಂತ ಹೇಳ್ದ ಗೊತ್ತಾ ಸ್ನೇಹಿತರೆ, ಮೇಡಮ್ ವಿಡಿಯೋ ನಾಟ್ ಅಲೌಡ್ ಮ್ಯಾಮ್ ಅಂತ. ನಾನು ಯಾರು ಮಾಡ್ತಾ ಇದ್ದಾರೆ ವಿಡಿಯೋ ಅಂತ ಕೇಳಿದೆ ಅವನಿಗೆ. ಅದಕ್ಕೆ ಅವನು ಇಲ್ಲ ನೀವು ಫೋನ್ ತೋರಿಸಿ ಅಂತಂದ. ಫೋನ್ ತೋರಿಸಿದ್ವಿ. ಫೋನ್ ಲಾಕ್ಡ್ ಇತ್ತು. ಅದಕ್ಕೆ ಅವನು ಅನ್ಲಾಕ್ ಮಾಡಿ ಅಂತ ಹೇಳ್ದ. ನಾವು ಫೋನ್ ಏನೋ ಬೇರೆ ಆ್ಯಪ್ ಯೂಸ್ ಮಾಡಿ ರೆಕಾರ್ಡ್ ಮಾಡ್ತಾ ಇದೀವಿ ಅಂತ ಅವ್ನು ತಿಳ್ಕೊಂಡಿದ್ದಾನೆ. ಅಂದ್ರೆ ತೋರಿಸಿದ್ವಿ. ಆಮೇಲೆ ಹೋಗ್ಬಿಟ್ಟ. ಇದೇ ಥರ ನಾವು ಎಷ್ಟೊಂದು ಕಡೆ ಹೊರಗೆಲ್ಲ ಓಡಾಡ್ತಾ ಇರ್ತೀವಿ. ವಿಡಿಯೋ ಮಾಡೋಣ, ಬ್ಲಾಗಲ್ಲಿ ಹಾಕೋಣ ಅಂತ ಅನ್ಕೊಂತೀವಿ. ಬಟ್ ಎಲ್ಲ ಕಡೆ ಈ ತರ ನಾಟ್ ಅಲೌಡ್, ಎಷ್ಟೊಂದು ರೆಸ್ಟ್ರಿಕ್ಷನ್ಸ್ ಮ್ಯಾಕ್ಸಿಮಮ್ ಕಡೆ ಬಿಡೋದೇ ಇಲ್ಲ. ಮಾಡಕ್ಕಾಗಲ್ಲ, ಬ್ಲಾಗಲ್ಲೂ ಹಾಕಕ್ಕಾಗಲ್ಲ. ನಮಗೆ ಇವತ್ತಣ ಹೆಂಗಾಗ್ತದೆ ಗೊತ್ತಾ ಸ್ನೇಹಿತರೆ, ನನಗೆ ಏನೋ ಒಂಥರ ಡೌಟ್ ಬರ್ತದೆ. ಯಾಕಂದ್ರೆ ನಾ ಎಲ್ಲೆಲ್ಲಿ ಏನೇನು ಬ್ಲಾಗ್ ಮಾಡ್ಬೇಕಂತ ಹೋಗ್ತಾ ಇದ್ರೆ ಎಲ್ಲ ಫ್ಲಾಪ್ ಶೋ ಆಗ್ತಾ ಇದೆ. ಮೊನ್ನೆ ನೋಡಿ ಇದ್ರ ಹಿಂಗಡೆ ಬಂದಿದ್ದ ಬ್ಲಾಗ್ನು ಕೂಡ ನಾನು ಲಿಂಕ್ಸ್ ಹೋಗಿದ್ದಲ್ಲ ಕೆಲ್ಸಕ್ಕೆ, ಅದನ್ನು ಬಿದ್ದುಬಿಟ್ಟು ಹೆಂಗಾಗೋಯ್ತು. ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬರೇ ನಾನೇ ಇದ್ದೆ ಕ್ಯಾಮ್ರಾ ಮುಂದೆ. ಜಾಸ್ತಿ ಏನೋ ತೋರ್ಸೋಕ್ಕಾಗಲಿಲ್ಲ, ಮಾಡ್ಲಿಕ್ಕಾಗಲಿಲ್ಲ. ಅದೊಂದು ಆಗೋಯ್ತು ಪ್ರಾಬ್ಲಮ್ಮು. ಆ್ಯಕ್ಚುಲಿ ಅದು ಬ್ಲಾಗ್ ಮಾಡ್ಬೇಕಂತ ಬಂದಿರಲಿಲ್ಲ.
ಬಟ್ ತೋರ್ಸೋಣ ಎಲ್ಲ ಡೀಟೇಲ್ ಆಗಿ ಅಂತ ಅನ್ಕೊಂಡು ಬಂದ್ವಿ, ಆಗ್ಲಿಲ್ಲ. ಏನ್ ಮಾಡ್ತೀರ ಅವಾಗ ಸಾಮಾನು ತಗೊಂಡ್ ಮನೆ ಹಂಗೋ ಕಷ್ಟಪಟ್ಟು ಮಾಡಿದೀವಿ ನಿಮ್ ಮಾಡಿ ಈ ಮಾತಿನ ಮೇಲೆ ನಾನ್ ಮಾಡಿದೀನಿ ವಿಡಿಯೋ ಯಪ್ಪ, ಎಲ್ಲ ಕ್ರೆಡಿಟ್ ನನಗೆ ಹೋಗ್ಬೇಕು. ನಾನು ಹೆಂಡತಿ ಪಟ್ಟಿರೋ ಕಷ್ಟ ಸ್ನೇಹಿತರೆ ಒಂದು ಲೈಕ್ ಪ್ರೆಸ್ ಮಾಡಿ ಹೇಳ್ತೀನಿ, ಹಿಂಗಿರುತ್ತಲ್ಲ ಹಿಂಗೆ ಅದಕ್ಕೊಂದು ಪ್ರೆಸ್ ಮಾಡಿ ಹೇಳ್ತೀನಿ. ಹೈಪ್ ಆಲ್ಸೋ ಹೈಪ್ನು ಮಾಡ್ರಿ, ಲೈಕ್ನು ಮಾಡ್ರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ ಏನ್ ಅನ್ಸುತ್ತೆ? ಇರೋ ಬರೋದೆಲ್ಲ ಪ್ರಮೋಟ್ ಮಾಡಮ್ಮ. ಇವಳು ನಮ್ ಚಾನಲ್ ಬಿಟ್ಟು ಬೇರೆ ಎಲ್ಲಾರ್ದು ಪ್ರಮೋಟ್ ಮಾಡ್ತಾಳೆ ಇವಳು. ಒಬ್ಬರಿಗೂ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳಲ್ಲ ನನ್ನ ಮಗಳು ಹೇಳು. ಇವಾಗ ಹೇಳ್ತಾಳೆ. ಸ್ನೇಹಿತರೆ ಅಂತೂ ಇಂತೂ ಕೊನೆಗೆ ಮನೆಗೆ ಬಂದ್ಬಿಟ್ಟು ಮುಟ್ಬಿಟ್ವಿ ನಾವು. ಆಕ್ಚುಲಿ ಮನೆಗೆ ಬಂದ್ಬಿಟ್ಟು ಸುಮಾರು ಆಯ್ತು ಸ್ನೇಹಿತರೆ, ಒಂದು 20 ನಿಮಿಷ ಆಯ್ತು. ಟೈಮ್ ನೋಡಿ ಇವಾಗ 8 ಗಂಟೆ ಆಗಿ 5 ನಿಮಿಷ ಆಗಿದೆ. ನಾವು ಮನೆಗೆ ಎಷ್ಟು ಒಂದು 7:30 ಬಂದ್ವಾ? 7:30 ನಾನು ನೋಡಿದೆ 7:30 7:14 ಆಗಿತ್ತು ಸ್ನೇಹಿತರೆ. ಬಂದ್ಬಿಟ್ಟು ರೀಚ್ ಆದ್ವಿ. ಬಟ್ ಬರ್ತಿದ್ದಂಗೆ ಏನಾಯ್ತು ಅಂತಂದ್ರೆ ನಮ್ ಪೂಜಾ ಮೇಡಮ್ ಅವರು ಇಲ್ಲೇ ನಮ್ಮ ಫ್ರೆಂಡ್ ಸೀಮಾ ಅವ್ರ ಮನೆಗೆ ಹೋಗಿದ್ರು. ಇವತ್ತು ನವರಾತ್ರಿ ಸ್ಪೆಷಲ್ ಏನು ಪೂಜಾ ಇವಳು ಬರ್ತಾಳೆ ಅಂತ ನೋಡಿ ಸ್ನೇಹಿತರೆ. ಹೇಳು ಬೆಳಗ್ಗೆಯಿಂದ ನಮಸ್ಕಾರ ಸ್ನೇಹಿತರೆ ಮೇಡಮ್. ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆಯಿಂದ ಬ್ಲಾಗ್ ಬಂದಿಲ್ಲ, ಇವಾಗ ಬರ್ತಾಳೆ. ಇಲ್ಲಿ ನೋಡಿ ಸ್ನೇಹಿತರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು. ಫುಲ್ ಇಷ್ಟು ಸಾಮಾನುಗಳು ನೋಡ್ರಿ ಹೆಂಗ್ ಹಾಕಿದೀವಿ ಮನೇಲಿ ತಂದ್ಬಿಟ್ಟು ಅಂತ. ಇಷ್ಟು ಸಾಮಾನುಗಳನ್ನೆಲ್ಲ ಹೊತ್ಕೊಂಡ್ಬಿಟ್ಟು ಪೂಜಾ ತಗೊಂಡ್ಬಂದಿರೋ ಸ್ನೇಹಿತರೆ ಕಾರಿಂದ. ಯಾಕಂತಂದ್ರೆ ನನಗೆ ತರಕ್ ಆಗಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಕಾಲ್ ನೋವು 100% ನನಗೆ ಕ್ಲಿಯರ್ ಆಗಿಲ್ಲ. ಏನಮ್ಮ ಅವಳು ಮಾತಾಡ್ತಾಳೆ ಅಂತಾರೆ, ಬ್ಲಾಗಲ್ಲಿ ಕರ್ಕೊಂಡು ಹೋಗಿಲ್ಲಲ್ಲ ಇವತ್ತು ಪಾಪ. ಮಾತಾಡಮ್ಮ, ಮಾತಾಡು. ಹಲೋ ಅನು, ಹಲೋ ಅನು, ಹಲೋ ಹಲೋ. ಎಷ್ಟು ಮಾತಾಡ್ತೀಯ? ಮಾತಾಡಿ. ಬೇರೆ ಟೈಮ್ ಎಷ್ಟು ಮಾತಾಡ್ತಾ ಹೇಳಿದ್ರೆ ಕ್ಯಾಮ್ರಾ ಮುಂದೆ ಮಾತಾಡಕ್ ಕಡೆ ಇಲ್ಲ. ಹಾಯ್ ಹಲೋ ಮಾಡು. ಹಲೋ ಫಿಶ್ ಬಂಪ್ ಉಮ್ಮ ಕೊಡು ಎಲ್ಲರಿಗೆ, ಫ್ಲೈಂಗ್ ಕಿಚ್ಚಿ ಕೊಡು. ಫಿಶ್ ಬಂಪ್ ಕೊಟ್ಲು. ಅದು ಕಷ್ಟಪಟ್ಟು ಕೊಡ್ತಾಳೆ ಅದನ್ನು. ಬನ್ನಿ ಇವಾಗ ನಿಮಗೆ ಐಟಮ್ಗಳು ತೋರಿಸ್ತೀನಿ ಸ್ನೇಹಿತರೆ. ಎಲ್ಲ ತೋರಿಸಲ್ಲ, ಒಂದು ದೊಡ್ಡ ದೊಡ್ಡ ಐಟಮ್ಗಳು ಮೇನ್ ಆಗಿರೋದು ನಿಮ್ಗೆ ತೋರಿಸ್ತೀನಿ. ಎಲ್ಲದಕ್ಕಿಂತ ಮೊದಲಿರೋದ್ರೆ ಇದು ಎತ್ಕೋಬೋದು. ಈ ಸೆಟ್ ಸ್ನೇಹಿತರೆ ನಾವು ಅಲ್ಲಿ ತಗೊಬೇಕಾದ್ರೆ ಇದನ್ನ ಕಿಚನ್ ಒಂದು ಸೆಟ್ ಇದೆ. ಸೊ ಇದು ನಾವು ಆನ್ಲೈನ್ ಅಲ್ಲಿ ನೋಡಿದ್ವಿ ಅಲ್ಲೇ ತಗೋಬೇಕಾದ್ರೆ. ಇದನ್ನ ನಾವು ತಗೊಬೇಕಾದ್ರೆ ಅಲ್ಲಿ 2799 ಏನೋ ಇತ್ತು ಪ್ರೈಸ್. ಆನ್ಲೈನ್ ಅಲ್ಲಿ ನೋಡಿದಾಗ ಇಲ್ಲ ಅದು MRP ಬಿಡ, ಸುಮ್ಮನೆ ತೋರಿಸ್ತಾರೆ ಹಂಗೇನೆ. ಆನ್ಲೈನ್ ಅಲ್ಲಿ 2799 ಇತ್ತು ಸ್ನೇಹಿತರೆ. ಬಟ್ ನಮಗೆ ಇದು 1799 ನಮಗೆ ಮೆಟ್ರೋ ಸಿಕ್ಕಿದೆ. ಇದು ನೋಡಿ 3 ಪೀಸ್ ಸೆಟ್ ವಿತ್ ಲಿಡ್ ಇದೆ. ಇದೊಂದು ತಗೊಂಡ್ವಿ ನಾವು, ಸ್ಟೀಲ್ದು. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನೋ ನಿಮ್ಗೆ ತೋರಿಸ್ಬೇಕಾಗಿರೋದು ಅಂದ್ರೆ ಸ್ನೇಹಿತರೆ ಇದರಲ್ಲಿ ಎಲ್ಲೋಯ್ತದು ಎಣ್ಣೆ ಬಾಕ್ಸ್ ತಂದೇ ಇಲ್ಲ. ಹೌದು ಸಿಕ್ಕಾಪಟ್ಟೆ, ಹೌದು ಕರೆಕ್ಟ್. ಎಣ್ಣೆ ಬಾಕ್ಸ್ ಇದೆ ಸ್ನೇಹಿತರೆ, ಕಾರ್ ಡಿಕ್ಕಿಯಲ್ಲಿ ಇದೆ. ಬೆಳಗ್ಗೆ ನಮ್ಮ ಅಶೋಕ್ ಅವ್ರು ತಗೊಂಡ್ ಮೇಲಿಡ್ತಾರೆ. ಸಿಕ್ಕಾಪಟ್ಟೆ ಭಾರ ಇದೆ. ಆ ಬಾಕ್ಸ್ ಅಲ್ಲಿ ಒಂದು 16 ಪ್ಯಾಕೆಟ್ ಇದೆ ಸ್ನೇಹಿತರೆ ಎಣ್ಣೆದು. ಏನಕ್ಕೆ 16 ಪ್ಯಾಕೆಟ್ ಇದೆ ಅಂತ ನಿಮಗೆ ನಾನು ಹೇಳ್ತೀನಿ ನೋಡಿ, ಕೇಳಿ. ಕಮ್ಮಿ ಬೀಳುತ್ತೆ ನೋಡಿ. ಡೆಟಾಲ್ ಹ್ಯಾಂಡ್ ವಾಶ್ 5 ಲೀಟರ್ ಕ್ಯಾನ್ ಇದೊಂದು ತಗೊಂಡಿದೀವಿ. ಇದು ನಮಗೆ ಏನಿಲ್ಲ ಅಂತ ಒಂದು 200-225 ರೂಪಾಯಿ ಕಮ್ಮಿ ಬಿದ್ದಿದೆ MRP ಪ್ರೈಸ್ ಮೇಲೆ. ಸೊ ಬೇರೆ ಕಡೆ ನಾವು ಎಲ್ಲೇ ತಗೊಂಡ್ರು ಕೂಡ ಇಷ್ಟು ಕಮ್ಮಿ ಸಿಗೋದಿಲ್ಲ ನಮಗೆ. ಇದು ಕೂಡ ಈ ಸೋಪ್ಗಳು ಹೇಳ್ತೀನಿ. ಇದು ನೋಡಿ ಸ್ನೇಹಿತರೆ ವಿಮ್ ಸೋಪ್, ನಾವು ಪಾತ್ರೆ ಉಜ್ಜಕ್ಕೆ ಯೂಸ್ ಮಾಡ್ತೀವಲ್ಲ ವಿಮ್ ಸೋಪು. ಇದು 10 ರೂಪಾಯಿ ಸೋಪ್ ಆಯ್ತಾ. ಬಟ್ ನಾನು ಎಷ್ಟು ತಂದಿದ್ದೀವಿ ಅಂದ್ರೆ ಒಂದು 15 ಸೋಪ್ಗಳು ತಂದೀವಿ. ಇದನ್ನ ನಾವು ಏನಕ್ಕೆ ಈ ಥರ ತೊಗೊಂಡಿದ್ದೀವಿ ಅಂದರೆ ಸ್ನೇಹಿತರೆ ಬಲ್ಕಾಗೆ ಒಂದು ಸೋಪ್ ನಮಗೆ 8 ರೂಪಾಯಿ ಬಿದ್ದಿದೆ ಅಲ್ಲಿ ತೊಗೊಂಡ್ರೆ. ಅಂದರೆ ನೀವು ಇಮ್ಯಾಜಿನ್ ಮಾಡಿ, ಒಂದು ಸೋಪಿಂದ 2 ರೂಪಾಯಿ ಉಳಿತು ಅಂದರೆ ಸ್ನೇಹಿತರೆ 15 ಸೋಪಲ್ಲಿ ಎಷ್ಟು 30 ರೂಪಾಯಿ ನಮಗೆ ಉಳಿತಾಯಿತು. ಆ ಥರ ಒಂದೊಂದು ಐಟಮಲ್ಲಿ ಎಷ್ಟೊಂದು ಉಳಿದಿದೆ. ಇದು ಚಿಕ್ಕ ಐಟಮ್ ಅಲ್ಲ, ಅದಕ್ಕೆ ಸೊ ಇದರಲ್ಲಿ ಕಮ್ಮಿ ಇರುತ್ತೆ ಡಿಸ್ಕೌಂಟು. ದೊಡ್ಡ ದೊಡ್ಡ ಐಟಮ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಇರುತ್ತೆ. ಎಣ್ಣೆ ಪ್ಯಾಕೆಟ್ ನಿಮಗೆ ಮೇನ್ ನಾನು ಏನು ಹೇಳಬೇಕು ಅಂದರೆ ನೋಡಿ, ಇದು ಟಿಶ್ಯೂ ಪೇಪರ್ ರೋಲ್ಸ್. ಇದು ಎಣ್ಣೆ ಪ್ಯಾಕೆಟ್ ಸ್ನೇಹಿತರೆ ವಿತ್ ಪ್ರೂಫ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಫಾರ್ಚ್ಯೂನ್ ಆಯಿಲ್ ಪ್ಯಾಕೆಟ್. ಆನ್ಲೈನ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಮೆಝಾನ್ ಇಂದು ಫಾರ್ಚ್ಯೂನ್ ಆಯಿಲ್ ಸನ್ಲೈಟ್ ಅಂತ ಅನ್ಕೊಂಡ್ಬಿಟ್ಟು ಇದ್ರ ನೋಡಿ ಸ್ನೇಹಿತರೆ 800 ಗ್ರಾಮ್ ಪೌಚ್ ಇದೆ ಆಯ್ತಾ, 1 ಲೀಟರ್ ಪೌಚ್ ಅಲ್ಲ. ಇದು ಆನ್ಲೈನ್ ಅಲ್ಲಿ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ 170 ರೂಪಾಯಿ ಇದೆ. ಕೆಳಗಡೆ ಕಾಣ್ತದೆ ನೋಡಿ, 170 ರೂಪಾಯಿ ಒಂದು ಪ್ಯಾಕೆಟ್ ಇದು. ಅದೇ ನಮಗೆ ಸ್ನೇಹಿತರೆ ಇಲ್ಲಿ ನೋಡಿ 2271.84 ಅಂದ್ರೆ 16 ಪ್ಯಾಕೆಟ್ ಬಂದಿದೆ ನಮಗೆ ಇದ್ರ ಸನ್ಫ್ಲವರ್ ಆಯಿಲ್ ಇಂದ. ಇಲ್ಲಿ ಕೊಟ್ಟಾರ ನೋಡ್ರಿ ಇಲ್ಲಿ. ಸೊ ನೀವು 2271.84 ಇದಲ್ಲ, ಇದನ್ನ ನಾವು ಡಿವೈಡ್ ಮಾಡಿದ್ರೆ 141.99 ಅಂದ್ರೆ 142 ರೂಪೀಸ್ ಒಂದು ಪ್ಯಾಕೆಟ್ ಸಿಕ್ಕಿದೆ. ಸೊ ನೀವೇ ಲೆಕ್ಕ ಹಾಕಿ, ಒಂದು ಎಣ್ಣೆ ಪ್ಯಾಕೆಟ್ ಅಲ್ಲಿ ಸ್ನೇಹಿತರೆ ನಮಗೆ ಏನೂ ಇಲ್ಲ ಅಂತಂದ್ರೆ ಒಂದು 28 ರೂಪೀಸ್ ಸೇವ್ ಆಗಿದೆ. ಸೊ 16 ಪ್ಯಾಕೆಟ್ ಬಂದಿದೆ. ಒಂದು ಫುಲ್ ಬಾಕ್ಸ್ ತಂದಿದ್ದೀನಿ ನಾನು, ಒಂದು ಕಂಟೈನರ್ ಬಾಕ್ಸ್ ಫುಲ್. ಅದ್ರ 16 ಪ್ಯಾಕೆಟ್ ಅಂತಂದ್ರೆ ಒಂದು 450 ರೂಪಾಯಿ ಆಯ್ತು. 448 ರುಪೀಸ್ 450 ರೂಪೀಸ್ ಆಯ್ತು. ಅಷ್ಟು ಸೇವಿಂಗ್ಸ್ ಬರೀ ಎಣ್ಣೆ ಒಂದ್ರಲ್ಲೇ ಆಗಿದೆ. ಇನ್ನು ಡೆಟಾಲ್, ಲೈಸಾಲ್, ವಾಷಿಂಗ್ ಮಷಿನ್ ಲಿಕ್ವಿಡ್ ಅದು ಇದೆಲ್ಲ ಅನ್ಕೊಂಡ್ಬಿಟ್ಟು ಟೋಟಲ್ ನಿಮಗೆ ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ ಆಕ್ಚುಲ್ ಆಗಿ ನಿಮಗೆ ಬಿಲ್ಲಲ್ಲೇ ಕಾಣುತ್ತೆ ನೋಡಿ. ಟೋಟಲ್ ಎಷ್ಟಾಗಿದೆ ನಮ್ದು ಬಿಲ್ಲು 17,000 ಚೇಂಜ್ ಆಗಿದೆ ನೋಡಿ ಸ್ನೇಹಿತರೆ. 2,000 ನಮ್ದು ಟ್ಯಾಕ್ಸ್ ಆಗಿದೆ ಆಯ್ತಾ. ಇದನ್ನ ಆಡ್ ಮಾಡ್ಕೊಂಡ್ರೆ 19,000 ಚೇಂಜ್ ಆಗುತ್ತೆ. ಆದ್ರೆ ಡಿಸ್ಕೌಂಟ್ ಎಲ್ಲ ಆಗಿ ಲಾಸ್ಟ್ ನೋಡಿ ನಮ್ದು ಬಿಲ್ ಎಷ್ಟಾಗಿದೆ, ಟ್ಯಾಕ್ಸ್ ಹಿಡ್ಕೊಂಡ್ಬಿಟ್ಟು 16,000 ಚಿಲ್ಲರೆ. ಅಂದ್ರೆ ಟೋಟಲ್ ಸ್ನೇಹಿತರೆ ನಮ್ದು ಬಿಲ್ ಬಂದ್ಬಿಟ್ಟು 19,000 ಚಿಲ್ಲರೆ ಏನ್ ಆಗ್ಬೇಕಾಗಿದೆ.
ಆಗಿತ್ತು, ಅದು ಹೋಗಿ 16,000 ಚಿಲ್ಲರೆ, ಅಂದ್ರೆ ಟೋಟಲ್ 3,000 ರೂಪಾಯಿ ನಾನು ತಂದಿರೋ ಐಟಮ್ ಅಲ್ಲಿ. ಅಂದ್ರೆ ಇಷ್ಟು ಐಟಮ್ ತಗೋಬೇಕಾಗುತ್ತೆ. ನಾವು ಮೆಟ್ರೋಗೆ ಹೋಗ್ಬಿಟ್ಟು ಬರೇ ಒಂದು 200 ರೂಪಾಯಿ ಅಥವಾ 500-1000 ರೂಪಾಯಿ ಸಾಮಾನು ತಗೋತೀನಿ ಅಂದ್ರೆ ನಡೆಯಲ್ಲ ಸ್ನೇಹಿತರೆ. ನೀವು ಏನೂ ಇಲ್ಲ ಅಂತಂದ್ರೆ ಮಿನಿಮಮ್ ಒಂದು ಸರಿಯಲ್ಲ, ವರ್ಕೌಟ್ ಆಗಲ್ಲ. ಅದು ಸೆಟ್ ಆಫ್ 10 ಆ ಥರ ತಗೋಬೇಕು. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 10,000 ರೂಪಾಯಿ ಬಿಲ್ಲಿಂಗ್ ಆಗ್ಬೇಕು. ಒಂದು 10,000 ರೂಪಾಯಿ ಬಿಲ್ಲಿಂಗ್ ಆದ್ರೆ ಸ್ನೇಹಿತರೆ ಅವಾಗ ಏನಾಗುತ್ತೆ ಅಂತಂದ್ರೆ ನೀವೇನು ಮಿನಿಮಮ್ ಆಗಿ ಒಂದು 1,500-2,000 ರೂಪಾಯಿ ಈ ತರ ಸೇವ್ ಮಾಡ್ಕೊಂತೀರಿ. ಈಗ ನಮ್ಗೆ ನೋಡಿ ಆಲ್ಮೋಸ್ಟ್ ಎಷ್ಟಾಯ್ತು, ಒಂದು 19,000 ಚಿಲ್ಲರೆ ಬಿಲ್ ಆಯ್ತು ನಮ್ದು. ಅದರಲ್ಲಿ ನಮ್ದು ಒಂದು 3,000 ಆಲ್ಮೋಸ್ಟ್ 3,000 ಆಯ್ತು ಅಷ್ಟು ನಮ್ದು ಸೇವಿಂಗ್ಸ್ ಆಯ್ತು. ಸೊ ಇಷ್ಟು ಆ ಸೇವಿಂಗ್ ಆಗುತ್ತೆ ಮೆಟ್ರೋಗೆ ಹೋದ್ರೆ. ಹೇಗೆ ಮೆಟ್ರೋಗೆ ಹೋಗ್ಬೇಕು ಅಂತ ಬಿಟ್ಕೊಂಡು ನಿಮ್ಗೆ ಒಳ್ಳೆ ಹೇಳಾಯ್ತು ನಾನು. ನಿಮ್ದು ಏನಾದ್ರು ಬಿಸ್ನೆಸ್ ಇತ್ತು ಅಂತ ಆ GST ನಂಬರ್ ಅದನ್ನೆಲ್ಲ ಹಾಕಿದ್ರೆ ನಿಮಗೆ ಮೆಟ್ರೋಗೆ ಹೋಗಿ ರಿಜಿಸ್ಟ್ರೇಷನ್ ಕಾರ್ಡ್ ಸಿಗುತ್ತೆ. ಆ ಕಾರ್ಡ್ ತೋರಿಸ್ಬಿಟ್ಟು ನಿಮಗೆ ಬಿಲ್ಲಿಂಗ್ ಆಗುತ್ತೆ. ವಿತೌಟ್ ಆ ಕಾರ್ಡ್ ಬಿಲ್ಲಿಂಗ್ ಮಾಡೋದಿಲ್ಲ. ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಅಂತ ಹೇಳ್ತಾರೆ ಸ್ನೇಹಿತರೆ. ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಈ ವಿಷಯನ. ಸೊ ಇದೇ ನಿಮ್ಗೆಲ್ಲ ತೋರಿಸ್ಬೇಕಾಗಿತ್ತು ಸ್ನೇಹಿತರೆ. ಆಕ್ಚುಲಿ ಇದು ಬೇಗ ಮುಗಿಯುತ್ತೆ ಅಂತ ಅನ್ಕೊಂಡಿದ್ವಿ ನಾವು. ಮೆಟ್ರೋಗೆ ಹೋದ್ರೆ ಒಂದಿನ ಬೇಕು. ಇಲ್ಲ, ಆಕ್ಚುಲಿ ನಾವು ಪ್ಲಾನ್ ಬೇರೆ ಇದ್ದಿದ್ದು. ಇನ್ನೊಂದೇನೋ ಒಂದು ವಿಷಯ ಇತ್ತು ಸ್ನೇಹಿತರೆ, ಮೇನ್ ತೋರ್ಸೋದು ನಿಮಗೆ. ಬಟ್ ಅದು ಈ ಬ್ಲಾಗಲ್ಲಿ ಕವರ್ ಮಾಡಕ್ ಆಗಿಲ್ಲ. ಸೊ ಅದನ್ನ ಏನ್ ಮಾಡ್ತೀನಿ ನಾನು ಅಂತಂದ್ರೆ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಕವರ್ ಮಾಡ್ಬಿಟ್ಟು ತೋರಿಸ್ತೀನಿ. ಮೇನ್ ವಿಷಯ ಇದೆ. ಇಲ್ಲ ಪೂಜಾ ಮಾಡಿದಾಳ ಆ ವಿಡಿಯೋ ಯಾವ್ದು ಕಟ್ ಮಾಡೋದಿಲ್ಲ ಸ್ನೇಹಿತರೆ. ಆ ವಿಡಿಯೋ ನಾಕೆ ಹಾಕ್ತೀನಿ. ಸೊ ಏನೋ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಐತೆ. ಅದನ್ನ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಏನಿದೆ ಅಂತ ಅನ್ಕೊಂಡ್ಬಿಟ್ಟು. ಸೊ ಅದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡುವಂತ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸ್ನೇಹಿತರೆ. ಯಾಕಂದ್ರೆ ಹೆಂಗಿನ ರಾತ್ರಿ ಆಗೋಯ್ತು. ಅದ್ರ ಬೇರೆ ಇವಾಗ ಸೋಮವಾರ ಸ್ನೇಹಿತರೆ. ನಾನು ಇವಾಗ ಎಡಿಟ್ ಮಾಡಿ ನಾಳೆ ಬೆಳಗ್ಗೆ ನೀವು ಬ್ಲಾಗ್ ಬರ್ತಾ ಇದೆ ಅಂದ್ರೆ ಇವಾಗ ನೀವು ನೋಡ್ತಾ ಇದ್ದೀರಾ. ಇದು ಹಿಂದಿನ ದಿವಸ ನಾನು ಈ ಬ್ಲಾಗ್ ಅನ್ನ ಶೂಟ್ ಮಾಡಿ ಎಡಿಟ್ ಮಾಡಿ ಮುಗಿಸಿರೋದು. ಈಗ ರಾತ್ರಿ ಕೂತ್ಕೊಂಡು ಎಡಿಟ್ ಮಾಡ್ತೀನಿ, ಫುಲ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸ್ನೇಹಿತರೆ. ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಸ್ನೇಹಿತರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.